ಶೇರ್ ಬಂಡವಾಳ ಕಲೆಕ್ಷನ್ ಮಾಡಿ ಈಗ 40 ಕೋಟಿ ಬಂಡವಾಳ ಶೇರ್ 3,480. ಅದು ಫೈನಾನ್ಸ್ ಬಗ್ಗೆ ಏನಿಲ್ಲ, ವಿ ಆರ್ ಮ್ಯಾನೇಜಿಂಗ್. ಎಂದು ಹಂಗೆ ಯಾರಿಗೆ ರೊಕ್ಕ ಇಲ್ಲ ತರದ್ ಬರೀ ಅನ್ನೋ ಪ್ರಸಂಗ ಬಂದಿಲ್ಲ. ಮಂತೇಶ್ವರಿ ಮಹಿಳಾ ಪತ್ತಿನ ಸರ್ಕಾರಿ ಸಂಘ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಗುರೇಜ್ಗಳದ್ದು ಗ್ರೂಪ್ ಆಫ್ ಪೀಪಲ್, ಕಾಂಗ್ರೆಸ್, ನಾನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮಹಿಳಾ ಅಧ್ಯಕ್ಷಿಲ್ಲ. ಅವಾಗ ಗುರೇಜ್ಗಳು ಮಂದಿ ಬಂದು ಮೇಡಮ್ ಬ್ಯಾಂಕ್ ತೆಗೀರಿ ಅಂದರು. ಮಹಿಳಾ ಬ್ಯಾಂಕ್ ತಗೊಂಡ್ರಿ ಮೇಡಮ್. ಅದು ಅಪ್ಲಿಕೇಶನ್ ಎಲ್ಲ ಪೇಪರ್ಸ್ ತಯಾರು ಮಾಡಿ ನಾನು ಬಾಂಬೆ ತನಕ ಹೋಗಿ ಬಂದೆ. ಮಕ್ಕಳು ಅದು ಯಾಕೋ ಆಗಲಿಲ್ಲ. ಅರ್ಥ ಬಂದು ಅವಾಗ ಅದು ಯಾರ್ದಿಂದ ಬಂದು ಎದಕ್ಕೆ ಬಂದು ಅಂತ ಹೇಳಿದಾಗ ಏನು ಅರ್ಥಿಲ್ಲ. ನಂಗೆ ಸ್ವಲ್ಪ ಅವಾಗ ಮೂಡಾಫ್ ಆಯ್ತು. ಸರಿ ಬಾಗಲಕೋಟದವ್ರು ಯಾರು ಆಫೀಸ್ದಾಗ ಒಬ್ಬರು ಹಿನಾವಳಿ ನೆನೆಸ್ತಿಲ್ಲ, ಬದ್ನೂರಲ್ಲಿ ಅವರೊಬ್ಬರು ಇದ್ರು. ಅವ್ರು ತಾಗಿನೇ ನನ್ನ ಕಡೆ ಬಂದು ಮೇಡಮ್ ಬದ್ನೂರು ಅವರು ಬಂದು ತಾಯಿ ಮೇಡಮ್ ಎಲ್ಲಿ ಬ್ಯಾಂಕಿಗೆ ಹೋಗ್ತೀವಿ, ಕ್ರೆಡಿಟ್ ಸೊಸೈಟಿ ತಗೊಂಡು ನೋಡಿದ್ರು. ಅದನ್ನೇ ಒಂದು ಸ್ಪಾಟ್ ಅಪ್ಲಿಕೇಶನ್ ಮಾಡಿ ಇದ್ದು ಅವ್ರು ನನಗೆ ಒಂದು ವಾರದಾಗ ಅದು ಸೊಸೈಟಿ ಪರ್ಮಿಷನ್ ತಂದುಕೊಟ್ರು. ಅದು 2018 ಅದು ಆಗಿದೆ. ನಾನು 25 ವರ್ಷ ಸ್ಟಾರ್ಟಿಂಗ್ ನನಗೆ ಅಷ್ಟೊಂದು ಅದ್ರದ್ದು ಗುರ್ತಾಗಲಿಲ್ಲ. ಅದು ನಮ್ಗೆ ಹೆಂಗೆ ಫೈನಾನ್ಸ್ದಾಗ ಹೆಂಗೆ ಅನ್ನೋದು. ಆಫ್ಟರ್ 5 years ಅದ್ರದ್ದು ಏನು ಮಾಡಿದ್ರಲ್ಲಿ ಬೆಳೀತೈತೆ ಅನ್ನೋದು ಸ್ವಲ್ಪ ಐಡಿಯಾ ಬಂತು ನಮಗೆ. ಹಾಗೆ ಎಲ್ಲ ತೊಂದರೆಗಳೆಲ್ಲ ಏನಂತ ಪ್ರೊಟೆಕ್ಟ್ ಮಾಡ್ಕೋತ ನಾವು ವಿಸಿಟ್ ಮಾಡ್ಬೋದು. ಅವ್ರದ್ದು ಭೇಟಿ ಆಗಬೇಕಾತಂದ್ರೆ ನಾವು ನಾಡಗೌಡರು, ಮಂದರ ನಾಡಗೌಡರು ನಾವು ಕಲೀಗ್ಸ್ ಇರೋದ್ರಿಂದ, ಅವರು ಡಾಕ್ಟರ್ ಇರೋದ್ರಿಂದ ಅವ್ರ ಕಡೆ ಕಮ್ಯುನಿಕೇಟ್ ಮಾಡಿ ನಾವು ಡೈರೆಕ್ಟರ್ಸ್ ಬೆಂಗಳೂರು ಸ್ವಂತದಿ ಅವ್ರ ಮೇಡಮ್ದು ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳ್ತಾರಲ್ಲ. ಅದಕ್ಕೆ ಅವ್ರು ನಮ್ಗೆ ನಾವೊಂದು 2 ದಿವಸ ನಮ್ಗೆ ಡೇಟ್ ಕೊಡ್ತೀನಿ ಮೇಡಮ್, ನಾನು ಬರ್ತೀನಿ ಅಂತಂದು ಪ್ರಾಮಿಸ್ ಮಾಡ್ತಾರೆ. ಆಗ ಅದ್ರ ಪ್ರಕಾರ 2 ದಿವಸದಾಗೆ ನಮ್ಮವ್ರು ಡೇಟ್ ತಿಳಿಸಿದ್ರು. ಫಾರ್ಚುನೇಟ್ಲಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಹೇಳಕ್ಕೆ ಬರೋಂಗಿಲ್ಲ. ಅದು 23 ಡಿಸೆಂಬರ್ ಕೊಟ್ಟರು. ನಾವು ಅವ್ರು ಸಂಡೇ ಕೊಡ್ರಿ ಅನ್ನೋದಕ್ಕೆ ನಮಗಾಗಲಿಲ್ಲ. ಅವರು ಡೇಟ್ ಕೊಡೋದೇ ಸ್ವಲ್ಪ ವಜ್ಜಿತ್ತು. ನನ್ನ ಮಾಸೀಸ್ ಚೀಫ್ ಸೆಕ್ರೆಟರಿ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರು ಯಾವ್ದು ಕೊಟ್ಟಿದ್ದ ಡೇಟಿಗೆ ನಾವು ಮಾಡಮಂತಂದು ಡಿಸೈಡ್ ಮಾಡ್ಕೊಂಡು ನಾವು ಬಂದು ಅದು ಕಾರ್ಯ ಮಾಡಕತ್ತಿದ್ವು. ನಾವು ಮೊದಲು ಲೆಟರ್ಸ್ ತಗೋ ಇಂಗ್ಲೀಷ್ದಾಗ, ಕನ್ನಡದಾಗ ಏನೇನು ಬರೋದು ನೋಡ್ದು. ಬಿಕಾಸ್ ಸೋ ಮೆನಿ ಡೈರೆಕ್ಟರ್ಸ್ ನಮ್ದಾಗ ಇದ್ದವರೆಲ್ಲ ಎಜುಕೇಟೆಡ್ ಇರೋದ್ರಿಂದ ಆ ಕೆಲಸಿಗೆ ತೊಂದರೆ ಆಗಿಲ್ಲ. ನಾವೇ ಮಾಡ್ದವ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ಸುತ್ತಮುತ್ತ ನಮ್ಮದು ಎಲ್ಲೆಲ್ಲಿ ಬ್ರ್ಯಾಂಚ್ ಅದಾವ, ಇನ್ಕ್ಲೂಡಿಂಗ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಎಲ್ಲೆಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅದಾವ, ಎಲ್ಲಿ ಮಹಿಳಾ ಬ್ಯಾಂಕ್ ಅದಾವ, ಎಲ್ಲಿ ನಮಗೆ ಪತ್ತಿನ ಸಂಸ್ಥಾವ ಎಲ್ಲ ಶುರು ಮಾಡಿದ್ರು ಗುರುಮಾನ್ ಸ್ವಾಮಿ ಅವರು. ಆ ದಿವಸ ಮುಂಜಾನೆ 11ನೇ ತಾರೀಕಿಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. 11 ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ನಮ್ಮ ಗುರುಮಾಂತ ಸ್ವಾಮಿ ಸಾನ್ನಿಧ್ಯದಲ್ಲಿ ಚೀಫ್ ಗೆಸ್ಟ್ ಶಾಲಿನಿ ರಜನೀಶ್ ಬರ್ತಾರೆ. ಮತ್ತು ಉದ್ಘಾಟಕರು ನಮ್ಮ ಸಚಿವರು MLA ಅವರು ಲೋಕಲ್ ವಿಜಯಾನಂದ ಕಾಶ್ಯಪ್ನವರು. ಇದು ಫಂಕ್ಷನ್ ಮಾಡೋಕ್ಕೆ ನಾವು ಮೊದಲು ಅವ್ರ ಕಡೆ ಹೋಗಿ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ಬಂದಿದ್ದು. ನಾನು ಹಿಂಗೆ ನಾವು ಮಾಡಕತ್ತಿದ್ದವ್ರಿ ಸಾಹೇಬ್ರ ಅಂತಂದು ಹೇಳಿ ಬಂದಿದ್ದವ. ಮಾಡ್ರಿ ಮೇಡಮ್ ಅಂತಂದ್ರು. ಇಲ್ರಿ 2 ದಿವಸ ತಾವು ಇಲ್ಲೇ ಇರ್ಬೇಕು ನೋಡ್ರಿ, ನಮಗೆಲ್ಲ ಅನುಕೂಲ ಆಗ್ತದ ಅಂತ ಹೇಳಿದವ. ಅವ್ರಿಗೆ ಕಳಿಸಿದವ. ಇನ್ನೊಬ್ರು IIMದಾಗ ಪಾಸ್ ಆದವರು. IIM ಅಹಮದಾಬಾದ್, ತಮ್ಮದು ದೇಶದಾಗಿರೋ 3 ಸೆಂಟರ್ ಅದಾವ IIMದು. ಅಹಮದಾಬಾದ್ ಒಂದು, ಕಲ್ಕತ್ತಾ ಒಂದು ಬೆಂಗಳೂರು. ಅದ್ರ ಈ ಹುಡುಗ IIM ಆದವ. ನಿಮ್ಗೆಲ್ಲ ಗೊತ್ತಿರತ್ತೆ, ವಿಜಯನ ಗೊತ್ತಿರತ್ತೆ. ಇಲ್ಲಿ ಹಿರೇ ದೇಸಾಯಿ ಸರ್ ಇದೆ ನಮ್ಮ ಕಾಲೇಜ್ದಾಗ. ಅವ್ರದ್ದು ಹೆಣ್ಣು ಮೊಮ್ಮಗ. ಅವ IIMದಾಗ MBA ಮಾಡ್ಯಾರ ಅವರು. ಅವನ ಹೆಸರು ಚೇತನ್ ನಡ್ಮನಿ ಅಂತ. ನಾವು ಚೇತನ್ ಅಂದಿದ್ರು. ವಿಶ್ವ ಚೇತನ್ ನಡ್ಮನಿ ಅಂತ. ಅಟ್ ಪ್ರೆಸೆಂಟ್ ಅವರು ದೆಹಲಿದಾಗ ಅದಾರ, ಜಾಬ್ ಮಾಡಕತ್ತಾರ. ತಿಂಗಳಾಗ 3 ವಾರ ಡೆಲ್ಲಿಗೆ ಇರ್ತಾರೆ, 1 ವಾರ ದುಬೈದಾಗ ಇರ್ತಾರೆ. ಅವ್ರಿಗೆ ನಾ ಫೋನ್ ಮಾಡಿದ, ಮೇಡಮ್ ನಿಮ್ ಕಾಯಿ ಹುಟ್ಟೀನ್ರಿ ನಾನು, ಆಂಟಿ ನಿಮ್ಗೆ ಇಟ್ಟು ಕರೆಯಕತ್ತೀರ ಅಂದ್ರೆ ನಾವು ಅಲ್ಲ, ನಂಗೆಲ್ಲ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು.
ಅದಕ್ಕೆ ಅವರು ಅಷ್ಟು ಖುಷಿಗೆ ಬರಕತ್ತಾರ. ಅವ್ರು ಫೈನಾನ್ಸ್ ಮೇಲೆ ಮಾತಾಡ್ತಾರೆ, ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅನ್ನೋದು. ಮತ್ತು ನಮ್ಗೆ ಅಕಾರ್ಡಿಂಗ್ ಟು ರೂಲ್ಸ್ ನಾವು ನಮ್ದು ಬಾಗಲಕೋಟೆ ಡಿಸ್ಟಿಕ್ನಾಗ DRA AR ಅವ್ರಿಗೆ ನಾವು ತಿಳಿಸ್ಬೇಕಾಗ್ತಾರ. ಅವರು ನಮ್ದು ಗೆಸ್ಟ್ ಆಗ್ತಾರ. ಅವ್ರಿಗೂ ನಾವು ಕರೆದು ಕಾರ್ಡ್ ಮೇಲೆ ಪ್ರಿಂಟ್ ಮಾಡಕ್ಕೆ ಮೊದಲು ಅವ್ರ ಪರ್ಮಿಷನ್ ತೊಗೊಂಡಿದ್ದಾವ. ಮತ್ತು ಇದು ಮುಂಜಾನೆ 11 ಗಂಟೆಗೆ ಸ್ಟಾರ್ಟ್ ಆತಂದ್ರ ನಾನು ಗದ್ಲಾ ನೋಡಿ 2 ಸೆಷನ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರು. 11ಕ್ಕೆ ಸ್ಟಾರ್ಟ್ ಮಾಡಿ 1 ಮಟ್ಟ ಮುಗಿಸೋದು, 1 to 2 ಲಂಚ್ ಟೈಮ್, 2 to 5 ಚೇತನ್ದು ಸ್ಪೀಚ್ ಇಡ್ಬೇಕಂತ. ಇದ್ರಾಗ ಮುಂಜಾನೆ 25 ಮಂದಿ ಹೆಣ್ಮಕ್ಳು ಸೆಲೆಕ್ಟ್ ಮಾಡಿದವ, ಅವ್ರು ಸನ್ಮಾನ ಮಾಡ್ಬೇಕಂತ. ಅವ್ರು 25 ಮಂದಿ ಅಂದ್ರೆ ಈ ಕೋಆಪರೇಟಿವ್ ಸೆಕ್ಟರ್ನಾಗ ಎಕ್ಸ್ಪರ್ಟ್ ಇದ್ದವ್ರಿಗೆ ಕೊಡೋದು, ಯಾರು ಜಾಬ್ ಮಾಡ್ಯಾರ, ಯಾರು ಸರ್ವಿಸ್ ಕೊಟ್ಟಾರ ಕೋಆಪರೇಷನ್ ಇದ್ರಾಗ, ಯಾರು ಒಳ್ಳೆ ಸಾಧನೆ ಮಾಡ್ಯಾರ. ಫಾರ್ ಎಕ್ಸಾಂಪಲ್ ಬಿಜಾಪುರದಾಗ ಮಲ್ಲಮ್ಮ ಎಳವಾರ್ ಅಂತ ಹೆಣ್ಮಗಳು, ನಿಮ್ಗೆಲ್ಲ ಕೇಳಿಬೋದು. ಆಕಿನ್ನು ಸಾಕಷ್ಟು ಫೀಲ್ಡ್ನಾಗ ಕೆಲಸ ಮಾಡಿ ಹೆಸರು ಹೋಗಿಸ್ಕೊಂಡಾಳ. ಅವ್ರಿಗೂ ಸನ್ಮಾನ ಇಟ್ಕೊಳ್ಳೋದು. ಹೀಗೆ ಎಲ್ಲಾ ಕ್ಷೇತ್ರದಾಗ ಹೋಗಿ, ಕ್ಷೇತ್ರದಾಗೆಲ್ಲ ಕೋಆಪರೇಟಿವ್ ಸೆಕ್ಟರೇ, ಕೋಆಪರೇಟಿವ್ದಾಗೆ ನಾವ್ ಎಲ್ಲಾ ಕಡೆ ಹೋಗಿ ಒಂದು 25 ಮಂದಿ ಸಿಲೆಕ್ಟ್ ಮಾಡಿ ನಮ್ಮ ಸ್ವಾಮಿ ಬಾಗಲಕೋಟೆ ಡಿಸ್ಟಿಕ್ದಾಗ, ಗದಗದಾಗ, ಈ ಕಡೆ ಕುಷ್ಟಗಿಯಾಗ 25 ಮಂದಿ ಸಿಲೆಕ್ಟ್, ಅವ್ರಿಗೂ ಸನ್ಮಾನ ಮಾಡಕತ್ತಿದವ. ಮತ್ತು ಮಧ್ಯಾಹ್ನದಾಗ ಊಟ, ಮತ್ತು 2 ತನಕ ಟೀ ಬ್ರೇಕ್ ಮಾಡಿ ಡಿಸ್ಪರ್ಸ್ ಆಗೋದ ಡಿಸೈಡ್ ಮಾಡಿದೆವು. ಇದ್ರ ಜೊತೆ ಸಂಗೀತದ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋದು ಸಣ್ಣ, ಅದನ್ನು ಕ್ಲಾಸಿಕ್ ಸಂಗೀತ. ಅದಕ್ಕೂ ಒಬ್ರಿಗೆ ಹೇಳಿದವ, ಅವರು ಬರೋದಲ್ಲ, ವಿನಯ ಹರಿಹರ್ ಅಂತ ಒಪ್ಕೊಂಡಾರ ಅವರು. ಈ ಫಂಕ್ಷನ್ದಾಗ ಎಲ್ಲೆಲ್ಲಿ ಬ್ರೇಕ್ನಾಗ ಅವರಿಗೆ ಹಾಡಕ್ಕೆ ಹೇಳ್ಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೆವು. ನಿಮ್ಗೇನು ಸಜೆಸ್ಟ್ ಮಾಡೋದಿತ್ತಂದ್ರೆ ಮಾಡಿ.